ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇನ್ ಕೇಸ್ ಅವ್ರಿಗೂನು ಅಯ್ಯೋ ಪಾಪ ಈ ಹುಡುಗಿ ಮೇಲೆ ಸುಮ್ನೆ ಆಪಾದನೆ ಮಾಡ್ಬಿಟ್ನಲ್ಲ ಅಂತ ಗಿಲ್ಟ್ ಇದ್ರೂ ತೋರ್ಸ್ಕೊಳ್ದೆ ಹೋದ್ರೆ ತಪ್ಪನ್ನ ಹೇಳ್ಕೊಳ್ಳೋದ್ರಲ್ಲಿ ಏನಿದೆ? ಇರ್ಬೋದು, ಆದ್ರೆ ಚಿಕ್ಕಮ್ಮಂಗೂ ಟೆನ್ಷನ್ ಆಗಿರುತ್ತೆ ಅಲ್ವಾ? ಹಾಗಂತ ಅವ್ರು ಮಾಡಿದ್ ಸರಿ ಅಂತ ಹೇಳ್ತಿದ್ಯಾ? ನಾನ್ ಎಲ್ ಸರಿ ಅಂತ ಹೇಳ್ದೆ? ಅವ್ರು ಮಾಡಿದ್ ತಪ್ಪೆ. ನೀನ್ ಅಳ್ಬೇಡ. ನೀನ್ ಅಳ್ತಿರೋದ್ ನೋಡಿದ್ರೆ ನಂಗೂ ಎಷ್ಟ್ ಬೇಜಾರಾಗೋದ್ ಗೊತ್ತಾ? ಚಿಕ್ಕಮ್ಮ ಕೂಡ ಇಂಟೆನ್ಷನ್ ಇಂದ ಮಾಡಿರಲ್ಲ. ಯಾರಾದ್ರೂ ಒಬ್ರ ಕಡೆ ಮಾತಾಡು. ನಾನ್ ಮಾಡಿದ್ದು ಸರಿ, ಅವ್ರು ಮಾಡಿದ್ದು ಸರಿ, ಹಾಗಾದ್ರೆ ತಪ್ಪ್ಯಾರ್ದು? ಅವರಿಗೆ ಚಿನ್ನ ಮುಖ್ಯ ಇರ್ಬೋದು, ಆದ್ರೆ ನಮಗ್ ಚಿನ್ನಕ್ಕಿಂತ ಮರ್ಯಾದೆನೆ ಮುಖ್ಯ. ಭಕ್ತಿ, ಅವ್ರು ಮಾಡಿದ ತಪ್ಪೆ. ಬಟ್ ನೀನ್ ಅರ್ಥ ಮಾಡ್ಕೊಂಡಿದ್ದು ತಪ್ಪಲ್ಲ ಕಣೋ. ನಾನು ಅಚಿಂತಿಗೆ ಊಟ ತಗೊಂಡ್ ಬಂದ್ ಕೊಡ್ತಾ ಇದ್ದೀನಿ. ನಾನ್ ಬಡವಿಯದ್ ಮಾತ್ರಕ್ಕೆ ಕಳ್ತನದ ಆರೋಪ ಹೊರಿಸ್ಬೋದಾ? ಕಳ್ತನ ಮಾಡೋದು ನಮ್ಮಂತವ್ರಿಗೆ ಕೊಲೆ ಮಾಡ್ದಷ್ಟೇ ಪಾಪ. ಕರೆಕ್ಟ್. ಆದ್ರೆ ಮನೆಯವ್ರ ಮೇಲೆ ಅನುಮಾನ ಪಡೋದಕ್ಕಾಗಲ್ಲ ಭಕ್ತಿ. ಹಾಗಂತ ಹೊರಗಿನವ್ರ ಮೇಲೆ ಅನುಮಾನ ಪಡ್ಬೋದಾ? ಹಾಗ್ ನೋಡೋದಾದ್ರೆ ಮನೆಯವ್ರ ಮೇಲೆ ಅಧಿಕಾರ ಸಲಿಗೆ ಇನ್ನೂ ಜಾಸ್ತಿನೇ ಇರುತ್ತೆ. ನೋಡುಗುಳಿ, ಅವ್ರು ನನ್ನ ಹತ್ರ ಹೀಗಾಗಿದೆ, ನೀನೇನಾದ್ರೂ ನೋಡಿದ್ಯಾ ಅಂತ ಕೇಳಿದ್ರೆ ನಾನು ಹುಡುಕ್ತಿದ್ದೆ ತಾನೆ. ಈಗ ನೀನ್ ತಪ್ಪು ಮಾಡಿಲ್ಲ ಅಂತ ಗೊತ್ತಾಯ್ತಲ್ಲ, ಇಷ್ಟ ಯಾಕೆ ಯೋಚನೆ ಮಾಡ್ಬೇಕು? ಏಯ್, ನೀನು ಜಾಣ ಪೆದ್ದ ಅನ್ನೋದು ನನಗೆ ಗೊತ್ತು. ಅಲ್ಲ, ಈ ವಿಷಯದಲ್ಲಿ ನಿನ್ ಮೂಗ್ ತೂರ್ಸಾವ